ಪ್ರೇಕ್ಷಕರೇ, ಕ್ಷಣ ಮಾತ್ರ ನಿಮ್ಮ ಗಮನ ನಮ್ಮತ್ತಿರಲಿ. ಮೊದಲು ಒಂದು ಕ್ಷಣ ನೀವು ಜನ್ಮದಿಂದಲೇ ಕಣ್ಣುಗಳಿಲ್ಲದೆ ಹುಟ್ಟಿದ್ದೀರೇನೋ ಎಂದು ಕಲ್ಪಿಸಿ. ನಿಮ್ಮ ಬದುಕು ಹೇಗಿರುತ್ತಿತ್ತು? ನಮ್ಮ ಸುತ್ತಲಿನ ಬೆಳಕು, ಬಣ್ಣ, ಮುಖಗಳು ಒಂದನ್ನು ನೋಡದೆ ಬದುಕುವುದು ಹೇಗಿರುತ್ತಿತ್ತು? ಇನ್ನೊಂದು ಮಾತು, ನಾವು ವೈದ್ಯಕೀಯ ವಿದ್ಯಾರ್ಥಿಗಳು. ಈ ಕಥೆಯನ್ನು ಕೇವಲ ನೋಡುವುದಲ್ಲ, ವೈದ್ಯರ ಹೃದಯದಿಂದ ಒಬ್ಬ ರೋಗಿಯ ನೋವನ್ನು ಅನುಭವಿಸುವಂತೆ ಭಾವಿಸಿ ನೋಡಿ. ಇದು ನಾಟಕವಲ್ಲ, ಯಾರಾದರೂ ಒಬ್ಬರ ದಾನಕ್ಕಾಗಿ ಕತ್ತಲಲ್ಲಿ ಕಾಯುತ್ತಿರುವ ಸಾವಿರಾರು ಜನರ ನಿಜ ಜೀವನ. ಹೇಳ್ತಮ್ಮ, ಈ ಜಗತ್ನಾಗ ಆ ದೇವರು ಎಲ್ಲರಿಗೂ ಕಣ್ಣು ಕೊಟ್ಟನಣ್ಣ. ನಾವೇನು ತಪ್ಪು ಮಾಡಿದ್ವಿ? ನಮ್ಮನ್ನು ನೋಡೋಕ್ಕಿದ್ದ ಇಬ್ಬರು ಅಪ್ಪ ಅಮ್ಮನಿಗೂ ಕರೆದುಕೊಂಡ. ನಮ್ಮದು ಮುಂದಿನ ದಾರಿ ಏನಣ್ಣ? ತಮ್ಮ ಚಿಂತೆ ಮಾಡಬೇಡ. ಹುಡ್ಸಿದ ದೇವರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ದೇವರು ನೋಡ್ತಾನೆ ನಮ್ಮನ್ನ. ಅಣ್ಣ, ಹೇಳ್ತಮ್ಮ, ನಮ್ಮಪ್ಪ ಅಮ್ಮನ ನೋಡೋ ಭಾಗ್ಯ ಅಂತರೂ ಆ ದೇವರು ಕೊಡಲಿಲ್ಲ. ನಾವು ಸಾಯೋದ್ರಾಗ ಒಂದು ಸಲ ಆದರೂ ನಿನ್ನ ನೋಡೋ ಆಸೆ ಇದೆ ಅಣ್ಣ. ತಮ್ಮ, ನಾನು ಜಗತ್ತು ನೋಡಿಲ್ಲ ಅಂದರೂ ನಿನ್ನ ಕಣ್ಣು ಬರೋ ಹಂಗೆ ಮಾಡ್ತೀನಿ ತಮ್ಮ. ಅಲ್ಲ, ಮಣ್ಣೊಬ್ಬರು ಹೇಳಿದಿರಲ್ಲ, ಹಾಸ್ಪಿಟ್ಲಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಬರ್ತೀನಿ ನಮ್ಮ ತಮ್ಮನಿಗೆ. ಆಟ ಬರ್ತೀಯಲ್ಲೋ, ಕಾಣಂಗಿಲ್ಲ ನನ್ನ ಕಣ್ಣು. ಅಯ್ಯೋ, ಕಣ್ಣು ಕಾಣಿಸೋದಿಲ್ಲ ಅನಿಸುತ್ತೆ. ಅಣ್ಣ ಸ್ವಲ್ಪ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಣ್ಣ. ಅಯ್ಯೋ, ಈ ಹಾಸ್ಪಿಟಲಾ? ನನಗಿದು ಚೆನ್ನಾಗಿ ಗೊತ್ತು, ಬನ್ನಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕೂಡಿಸ್ರಿ. ನಮಸ್ಕಾರ ರೀ. ಹಾಂ, ನಮಸ್ತೆ. ಮೊನ್ನೆ ಯಾರೋ ಒಬ್ಬರು ನಮ್ಗೆ ಹೇಳಿದರು, ಇಲ್ಲಿ ಕಣ್ಣು ಇಲ್ದವರಿಗೆ ಹೆಸರು ಬರೆಸಿ ಹೋದ್ರೆ ಕಣ್ಣು ಹಾಕಿ ದೃಷ್ಟಿ ಬರೋ ಹಾಕಿ ಮಾಡ್ತಾರಂತೆ. ಅದಕ್ಕೆ ಹೆಸರು ಬರೆಸಿ ಹೋಗೋಕ್ಕೆ ಬಂದೀನಿ. ನಿಮ್ದ ಏನ್ರಿ? ಅಲ್ರಿ, ನಮ್ಮ ತಮ್ಮ ಶಿವಪ್ಪ ರೀ. ರಿಜಿಸ್ಟ್ರೇಷನ್ ಫೈಲ್ ತಗೋರಿ. ಅಲ್ಲಿದು ಅವ್ರನ್ನ ಕೇಳಿ ಡೀಟೇಲ್ಸ್ ಬರ್ಕೋರಿ. ಹಾಂ ಮ್ಯಾಮ್. ಹೆಸರು? ಶಿವಪ್ಪ ರೀ. ಊರು? ಊರು ರೋಣ ರೀ. ಅಲ್ರಿ ಮ್ಯಾಮ್, ಐ ರಿಜಿಸ್ಟ್ರೇಷನ್ಗೆ ಅಂತಂದು ಎಷ್ಟು ಜನ ಬರಾಕತ್ತಾರಲ್ರಿ? ಹೌದ್ರಿ ಮೇಡಮ್ಮ, ಜಗತ್ನಾಗ ಎಷ್ಟೋ ಜನ ಸಹಾಯ ಆತ್ತಾರ, ಆದ್ರೆ ತಮ್ಮ ಅಂಗಾಂಗಗಳನ್ನು ಡೊನೇಷನ್ ಮಾಡತ್ತಿಲ್ಲ. ಅದ್ರ ನಿಂತ್ರನ ಇಷ್ಟು ಜನ ಕೇಳ್ಕೊಂಬರೋ ಹಂಗೆ ಆಗೈತಿ. 4 ವರ್ಷದ ಹಿಂದೆ ಪುನೀತ್ ರಾಜ್ಕುಮಾರ್ ಕಣ್ಣು ಕೊಟ್ಟಿದ್ದು ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿ ತೊಗೊಂಡು ನಾವು ಕಣ್ಣು ಕೊಡಬೇಕು ಅಂತಂದು ಮುಂದಾದರು. ಆದ್ರೆ ಅಂದ್ಕೊಂಡು ಸುಮ್ಮನೆ ಕೂತಾರ ಹೊರತು ಯಾರೂ ಮುಂದೆ ಬಂದಿಲ್ಲ, ಯಾರೂ ಕೊಡೋರೇ ಇಲ್ಲ. ನಮ್ಮ ಜನ ಹಂಗರಿ ಅನ್ಕೋತಾರಷ್ಟೇ, ಯಾರೂ ಕೊಡಂಗಿಲ್ಲ. ಹೌದು ನೋಡು, ಇವ್ರು ಹೇಳಿದ್ದು ಸರಿ ಐತಿ. ನಾನು ಅಂದ್ಕೊಂಡಿದ್ದೆ ಪುನೀತ್ ಸರ್ ಸತ್ತ ಕೊಡಬೇಕಂತ, ಆದರೂ ಮಾಡಿಸಿಲ್ಲ. ಈಗೇನಾದರೂ ಹೆಸರು ಬರೆಸಿ ಹೋಗಿದ್ರೆ ಮುಂದೆ ಯಾರಿಗಾದರೂ ಹೆಲ್ಪ್ ಆಗ್ತೈತಲ್ಲ. ಈಗಲೇ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ನಿಮ್ಮನ್ನು ನಾನೇ ಬಿಟ್ಟು ಬರ್ತೀನಿ ಮನೆ ತನಕ, ಬನ್ನಿ ನನ್ನ ಜೊತೆ. ಅಲ್ಲಿ ಮುಂದೆ ಇದೆ. ಸರ್ ಎದ್ದೇಳಿ ಸರ್, ಎದ್ದೇಳಿ. ಮೋಸ್ಟ್ಲಿ ಉಸಿರೇ ನಿಂತಿದೆ. ಇಲ್ಲೇ ಬಂದ ಲೆಂಟರ್ ಕಾಣ್ತಾ ಇದೆ. ಐ ಡೊನೇಷನ್ ಸೈನ್ ಮಾಡಿದವರು ಲೆಟರ್ ಇರೋ ಹಾಗೆ ಕಾಣ್ತಾ ಇದ್ದಿಲ್ಲ. ಹಲೋ ಸರ್, ನಿಮ್ಮ ಕಡೆ ಐ ಡೊನೇಷನ್ಗೆ ರಿಜಿಸ್ಟರ್ ಮಾಡಿದವರು ಆಕ್ಸಿಡೆಂಟ್ ಆಗಿದೆ. ನಿಮ್ಮ ಹಾಸ್ಪಿಟಲ್ದಿಂದ ಬರೋ ರೋಡಿನಲ್ಲಿ. ಇನ್ನೇನು ನಮ್ಮ ತಮ್ಮ ಕಣ್ಣು ಬರುತ್ತ. ನಿಧಾನವಾಗಿ ಕಣ್ಣು ಬಿಡಿ. ಇವರೇ ನೋಡಿ ನಿಮ್ಮನ್ನ. ಅಣ್ಣ, ನನಗೆ ಕಣ್ಣು ಕಾಣ್ತಾ ಇದ್ದಾವಣ್ಣ. ಅಣ್ಣ, ನಾ ಇಡೀ ಜಗತ್ತೇ ನೋಡ್ಬೋದಣ್ಣ. ತಮ್ಮ, ಅಣ್ಣ, ಅಣ್ಣ, ಇನ್ನು ಮುಂದೆ ನಾನು ನಿನ್ನ ಕಣ್ಣಾಗಿ ಇರ್ತೀನಣ್ಣ. ಇದು ಕೇವಲ
ಕಥೆಯಲ್ಲ. ನಿಜವಾಗಿಯೂ ಆಸ್ಪತ್ರೆಗಳಲ್ಲಿ ಸಾವಿರಾರು ಜನರು ಅಂಗದಾನಕ್ಕಾಗಿ ಕಾಯುತ್ತಿದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ 1,00,000ಕ್ಕಿಂತ ಹೆಚ್ಚು ಜನ ಅಂಧರಾಗಿ ಬದುಕುತ್ತಿದ್ದಾರೆ. ಆದರೆ ಕೇವಲ 30,000ರಿಂದ 35,000 ಜನರು ಮಾತ್ರ ತಮ್ಮ ಕಣ್ಣುಗಳನ್ನು ದಾನ ಮಾಡುತ್ತಾರೆ. ಅಗತ್ಯ ಇರುವವರ ಸಂಖ್ಯೆ ದಾನ ಮಾಡುವವರಿಗಿಂತ ಅನೇಕ ಪಟ್ಟು ಹೆಚ್ಚಿನದು. ಒಮ್ಮೆ ನಾವು ಈ ಲೋಕವನ್ನು ಬಿಟ್ಟೋದ್ಮೇಲೆ ನಮ್ಮ ದೇಹ ಯಾವುದಕ್ಕೂ ಉಳಿಯುವುದಿಲ್ಲ. ಆದರೆ ನಾವು ದಾನ ಮಾಡಿದ ಅಂಗಗಳು ಮತ್ತೊಬ್ಬರ ಬದುಕಿನಲ್ಲಿ ಶಾಶ್ವತ ಬೆಳಕಾಗಿ ಉಳಿಯುತ್ತವೆ. ಪುನೀತ್ ರಾಜ್ಕುಮಾರ್ ಅವರಂಥ ದಾನಿಗಳು ನಮಗೆ ದಾರಿಯನ್ನು ತೋರಿಸಿದ್ದಾರೆ. ಕೇವಲ ಪ್ರೇರಿತರಾಗುವುದರಿಂದ ಸಾಲದು, ನಮ್ಮಲ್ಲಿ ಕ್ರಮ ಮೂಡಬೇಕು. ಒಂದು ದಾನ, ಒಂದು ನಿರ್ಧಾರ ಒಬ್ಬರ ಬದುಕನ್ನೇ ಅಲ್ಲ, ಒಂದು ಕುಟುಂಬದ ಕತ್ತಲೆಯನ್ನು ಮುರಿಯಬಲ್ಲದು. ಅಂಗದಾನ ಮಾಡಿ ಬೆಳಕಾಗಿರಿ.